ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನೋಡಿ, ಸರ್ಕಾರದಲ್ಲಿ ಡಿಫರೆಂಟ್ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಾವು ಮುಕ್ತ ಕಂಠದಿಂದ ಹೊಗಳಬೇಕು. ಜೊತೆಗೆ ಏನಂದರೆ ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ವ್ಯವಸ್ಥೆಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಬೇಕು. TV9 ಆ ಪ್ರಯತ್ನವನ್ನು ಮಾಡ್ತಾಯಿದೆ. ಅದರಲ್ಲೂ ನೀವು ನೋಡಿದಿರಿ, ಇತ್ತೀಚಿನ ದಿನಗಳಲ್ಲಿ ಒಂದು 3-4 ಜನ ಮಂತ್ರಿಗಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಇದ್ದಾರೆ ಅಂತಂತಂದರೆ, ಪರವಾಗಿಲ್ಲಪ್ಪ, ಸರ್ಕಾರ ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದೆ, ಒಂದು ಡಿಫ್ರೆಂಟ್ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅಂಥವರಲ್ಲಿ ಒಬ್ಬರು ನಮ್ಮ ಆರೋಗ್ಯ ಸಚಿವರು UT ಖಾದರ್. UT ಖಾದರ್ ಅವ್ರನ್ನ ಹೊಗಳಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ನಾಯಕ ಹೇಗಿರಬೇಕು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ UT ಖಾದರ್. ಅವ್ರಿಗೆ ಈ ಬೇರೆ ಬೇರೆ ಯಾವ್ಯಾವುದೋ ಸೂತ್ರಗಳು ಯಾವ್ಯಾವುದೋ ನಾಯಕರಿಗೆ ಅನ್ವಯ ಆಗಿಬಿಡುತ್ತೆ, ಆದರೆ ಇವರಿಗೆ ಅದು ಅನ್ವಯ ಆಗಲ್ಲ. ಅದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. ಇದು ಬರೀ UT ಖಾದರ್ ಅವ್ರನ್ನ ಹೊಗಳುವಂಥ ಕಾರ್ಯಕ್ರಮ ಅಂದ್ಕೋಬೇಡಿ. ಇಲಾಖೆಯಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಏನು ಎತ್ತ, ಅದನ್ನು ತಿದ್ದುವಂಥ ಬಗೆ ಹೇಗೆ, ಅದ್ರ ಬಗ್ಗೆನೂ ಕೂಡ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ಬನ್ನಿ, ವೆಲ್ಕಮ್ ಮಾಡೋಣ ಆರೋಗ್ಯ ಸಚಿವ UT ಖಾದರ್ ಅವ್ರನ್ನ. ಖಾದರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ. ಎಲ್ಲ ಒಂದು ಕಡೆಗೆ ನಿಮ್ಮನ್ನು ಸ್ಪೀಕರ್ ಅಂತ ಆಯ್ಕೆ ಮಾಡ್ಕೊಂಡಾಗ ನಿಮ್ಗೆ ಅನಿಸ್ಲಿಲ್ವ, ಯಾಕಪ್ಪ ನನಗೆ ಹಿಂಗೆ ಕೂಡಿಸ್ತಾ ಇದ್ದಾರೆ ಅಂತ? ಬಹುಶಃ ಈಗ ಆವಾಗ ನನಗೆ ಶಾಸಕರ ಮಧ್ಯೆ ಕೆಲಸ ಮಾಡುವಂಥ ಅವಕಾಶ ಇತ್ತು. ಈಗ ಜನರ ಮಧ್ಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ. ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಬೋದು, ಎಲ್ಲ ಕಡೆ ಕಷ್ಟದ ಕೇಳ್ಬೋದು, ಸಮರ್ಪಕವಾಗಿ ಏನಾಗಿ ಯಾವುದೋ ಒಂದು ಚೌಕಟ್ಟಿಲ್ಲ ನೇರವಾಗಿ ಏನು ಮಾತಾಡಬಹುದು, ಸರ್ಕಾರದ ಪರವಾಗಿ ಮಾತಾಡೋದು ಅವಕಾಶ ಸಿಗ್ತದೆ. ಇದೆಲ್ಲ ಸ್ವಲ್ಪ ಫ್ರೀ ಮೈಂಡಲ್ಲಿ ಇದ್ದೆ. ಯಾವುದ್ರ ಕಡೆಗೆ ಒಲವು ನಿಮಗೆ ಜಾಸ್ತಿ? ಇಲ್ಲ, ನನಗೆ ಜನರ ಮಧ್ಯೆ ಇರಲಿಕ್ಕೆ ಫ್ರೀಯಾಗಿ ಮಾತಾಡಲಿಕ್ಕೆ ಅವಕಾಶ. ಅತ್ಯಂತ ಸ್ಪೀಕರ್ ಆಗಿದ್ದ ಕೆಲವೊಮ್ಮೆ ಹೇಳ್ತಿದ್ದೆ, ನನಗೊಂದು ಚಾನ್ಸ್ ಸಿಗಬೇಕು ಅಲ್ಲಿ ಮಾತಾಡಲಿಕ್ಕೆ, ನಾನು ಹೀಗೆ ಮಾತಾಡ್ತಿದ್ದೆ ಅಂತೇಳಿ ಆಗ್ತಾಯಿತ್ತು ನಮಗೆ. ಆರಂಭದಿಂದಲೇ ಆಪರೇಷನ್ಗೆ ಇಳಿದು ಬಿಟ್ರಿ? ಹೌದು, ಯಾಕಂತೇಳಿದರೆ ನಮಗೆ ಕೆಲಸ ಮಾಡೋದು ಆಸಕ್ತಿ ಇತ್ತು ಇದರಲ್ಲಿ, ಮತ್ತು ಹೆಲ್ತ್ ಫೀಲ್ಡ್ ಮತ್ತೆ ಸಿಕ್ಕಿದ ಕಾರಣ ನನಗೆ ಕೆಲವು ಸಮಸ್ಯೆಗಳು ಗೊತ್ತಿತ್ತು. ಈ ಒಂದು ಸಂದರ್ಭದಲ್ಲೇ ಈಗ ನಾವೊಂದು ಒಂದು ಎಚ್ಚರಿಕೆ ಮತ್ತು ಜಾಗೃತಿ ಎರಡು ಮೂಡಿಸೋದು ಅತಿ ಅಗತ್ಯ. ಯಾಕಂದರೆ ನಮಗೆ ಇಷ್ಟು ಸಾವಿರ ಆಸ್ಪತ್ರೆ, PSC, CSC, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಲಕ್ಷಾಂತರ ಸ್ಟಾಫ್, ಪ್ರತಿಯೊಬ್ಬರು ನಮಗೆ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಡನ್ ವಿಸಿಟ್ ಮತ್ತು ಇಂಥ ಕೆಲವೊಂದು ಕ್ರಮಗಳೇ ಎಲ್ಲರೂ ಕೂಡ ಸರಿದಾರಿಗೆ ಒಂದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ನಮಗೆ ಒಂದು ಅವಕಾಶ ಕೊಡ್ತದೆ. ಸೊ ಮೊದಲೇ ಆ ಖಾತೆಯನ್ನು ನಿಭಾಯಿಸಿದ್ರಿ, ತುಂಬ ಚೆನ್ನಾಗಿ ಗೊತ್ತಿತ್ತು ನಿಮಗೆ ಲೂಪ್ ಹೋಲ್ ಎಲ್ಲಿ ಅಂತ. ಹೌದು. ಸೊ ಜೊತೆಗೇನು ಅಂದರೆ, ಈ ಆರೋಗ್ಯ ಇಲಾಖೆಗೇ ಒಂದು ಮೇಜರ್ ಸರ್ಜರಿಯ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ಒಂದು ಆಸ್ಪತ್ರೆ ಚೆನ್ನಾಗಿ ನಡೆಸ್ಬೋದು, 1000 ಆಸ್ಪತ್ರೆ ಚೆನ್ನಾಗಿ ನಡೆಸಲಿಕ್ಕೆ ಆಗ್ತದೆ. ಅಲ್ಲಿ ಸಿಬ್ಬಂದಿ ವರ್ಗದ ಸಮಸ್ಯೆ, ಮತ್ತು ಪ್ರೈವೇಟ್ ಆದಾಗ ಏಕದಮ್ ಒಂದೇ ದಿವಸ ತೀರ್ಮಾನ ತಗೊಳ್ಬೋದು. ಅವನು ಕೆಲಸ ಮಾಡೋದಿಲ್ಲ ಅಂತ ತಕ್ಷಣ ತೆಗೆದು ಬಿಸಾಡ್ಬೋದು, ಒಬ್ಬರಂಥದ್ದು ಆಗ್ಬೋದು. ಇಲ್ಲಿ ಒಮ್ಮೆ ಸೇರಿದರೆ ಅಷ್ಟು ಸುಲಭ ತೆಗಿಲಿಕ್ಕೂ ಆಗೋದಿಲ್ಲ. ತೆಗೆದ್ರೆ ಸುಲಭ ತಂದು ಹಾಕ್ಲಿಕ್ಕೆ ಕೂಡ ಆಗೋದಿಲ್ಲ. ಕಲಬೆರಕೆ ಆಹಾರದ ಬಗ್ಗೆ ನೀವು ಸಾರಿರುವಂಥ ಸಮರ ವಂಡರ್ಫುಲ್ ಸರ್. ನಾನು ಹೇಳ್ತೀನಿ, ನಾವು ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಕೂಡ ಇದೆ. ಅಷ್ಟೇ ಅಲ್ಲ, ಇಡೀ ಜನರ ಬೆಂಬಲ, ಸಮಾಜದ ಬೆಂಬಲ ನಿಮಗಿದೆ. ಯಾಕಂದರೆ ನೀವೇನು ಮಾಡಿದ್ರಿ ಅಂತಂದರೆ, ಯಾವುದೋ ಈ ಸಣ್ಣ ಪುಟ್ಟ ಹೋಟ್ಲ್ಗಳಿಂದ ಶುರು ಮಾಡಲಿಲ್ಲ ನೀವು. ನಮ್ಮಲ್ಲಿ ಅದೊಂದಿದೆ, ಒಂದು ಪರಿಪಾಠ. ಈ ಹೋಟ್ಲ್ ನಡೆಸೋದೇ ಒಂದು ದೊಡ್ಡ ಸಂಗತಿ ಆಗಿದೆ. ಅಂಥದ್ರಲ್ಲಿ ಅಂತಂದ್ರೆ ಹೋಗ್ಬಿಟ್ಟು ಅವ್ರದ್ದು ಬಾಗಿಲು ಬಡ್ದು ಅವ್ರ ಮೇಲೆ ನಿಲ್ಲಿಸಲು ದಂಡ ಹಾಕಿ ಅಧ್ವಾನ ಮಾಡೋದು. ನೀವೇನು ಮಾಡಿದ್ರಿ ಅಂತಂದರೆ, ನೀವು ಟಾಪ್ ಹೋಟೆಲ್ಗಳಿಗೆ ಹೋದ್ರಿ, ಸ್ಟಾರ್ ಹೋಟೆಲ್ಗಳಿಗೆ. ಅಲ್ಲಿ ರೇಡ್ ಆಯಿತು. ಆವಾಗ ಅವ್ರ ಯೋಗ್ಯತೆ ಏನು, ಅದ್ರ ಬಣ್ಣ ಏನು ಅನ್ನೋದು ಜಗತ್ತಿಗೆ ಅನಾವರಣ ಆಯಿತು. ಭಾಳ ಒಳ್ಳೆಯ ಕೆಲಸ ಸರ್. ಹೆಂಗೆ ಅನ್ನಿಸ್ತು ನಿಮಗೆ? ಇಲ್ಲ, ಅದೇ ನನಗೆ ಅದನ್ನು ನಾನು ರೇನ್ ಮಾಡಿ, ನೀವು ಸ್ಟಾರ್ಟ್ ಮಾಡುವಾಗ, ನೀವು ಫಸ್ಟನ್ನು ಸ್ಟಾರ್ಟ್ ಮಾಡಿದಾಗ ನಾನು ನನ್ನಷ್ಟು ಕೇಳಿದ್ದೆ. ಅದಲ್ಲಿ ಹೋದ ನಂತರ ನನಗಾಯಿತು, ಇದು ಮಾಡಿದರೆ ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಆ ರೀತಿಯ ಒಂದು ಅಲ್ಲಿ ವಿಚಾರ ಇರ್ತಿತ್ತು. ಮುಲಾಜಿಲ್ದೇ ಕ್ರಮ ತಗೋಬೇಕು ಸರ್ ಏನಾದರೂ? ಖಂಡಿತವಾಗಿ. ಯಾಕಂತ ಹೇಳಿದರೆ ಈಗಾಗಲೇ ಅವ್ರಿಗೆ ಫೈನ್ ಹಾಕಿದ್ದೇವೆ, ಕೆಲವೊಂದು ಬಂದ್ ಮಾಡಿದ್ದೇವೆ, ಬೇರೆಗೂ ನೋಟಿಸ್ ಕೊಟ್ಟು ಜಾರಿ ಮಾಡಿ ಅವ್ರಿಗೆ 10 days ಅವಕಾಶ ಕಂಪ್ಲೀಟ್ಲಿ ಸೆಟಪ್ ಮಾಡಬೇಕು. ಮತ್ತು ಇದರಲ್ಲಿ ನನ್ನ ಮಾಲೀಕರೇ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕೆಲಸ ಮಾಡೋರು ಇರ್ತಾರೆ. ಹೌದು, ಇವ್ರದ್ದು ಜವಾಬ್ದಾರಿ ಇದೆ, ಅದಾದ್ರು ನೋಡ್ಕೊಳ್ಬೇಕಲ್ಲ. ಈಗೆಲ್ಲ AI ಬಂದಿದೆ, ಇವಾಗ ಕ್ಯಾಮರಾದಲ್ಲಿ ನೋಡ್ಬೋದಲ್ಲ ಮನೇಲಿ ಕೂತ್ಕೊಂಡು, ನನ್ನ ಕಿಚನ್ ಹೇಗಿದೆ, ನಂದು ಅಡುಗೆ ಮಾಡೋದು ಎಣ್ಣೆ ಹೇಗಿದೆ ಅಂತ ಅಲ್ಲಿಂದ ನೋಡ್ಬೋದು ಡೈರೆಕ್ಟ್. ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ಒಂದೇನಪ್ಪ ಅಂದರೆ, ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನಮ್ಮದು ನಂಬರ್ 1. ನಂಬರ್ 2 ಏನು ಅಂತಂದರೆ, ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ. ನಂಬರ್ 2. ನಂಬರ್ 3 ಏನಪ್ಪ ಅಂತಂದರೆ, ಜನರಿಗೂ ಸಂದೇಶ ರವಾನಿಸಿದ್ರಿ, ಗೊತ್ತಾಯ್ತಾ? ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸಿತ್ತು. ಆದರೆ ಏನು ಅಂದರೆ, ಇದು ಕಂಟಿನ್ಯೂ ಆಗಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿದೆ, ಈ ಆರೋಗ್ಯ ಇಲಾಖೆ ಮತ್ತು ಈ ಜೊತೆಗೆ ಈ ಹೋಟೆಲ್ಗಳದ್ದು ಅದೆಲ್ಲ ಇದೆಲ್ಲ ಕಥೆಗಳು, ಅದು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್.
ಸತ್ಯ. ಅದಕ್ಕೆ 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 ನಿರಂತರವಾಗಿ ಏನು ಮಾಡಬೇಕು ಅಂತ ಇದ್ದೀರಿ? ಈಗ ನಮ್ಮಲ್ಲಿ ಈ ಫುಡ್ ಸೇಫ್ಟಿ ಮತ್ತು ಡ್ರಗ್ ಸೇಫ್ಟಿಯಲ್ಲಿ ಸ್ಟಾಫ್ ಕಡಿಮೆ, ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ, QR ಕೋಡ್. QR ಕೋಡಿಗೆ ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಿ, ಅಲ್ಲಿ ಏನಾದರೂ ನಿಮಗೆ ಏನಾದರೂ ಕಂಡು ಬಂದ ತಕ್ಷಣ QR ಕೋಡಲ್ಲಿ ಮಾಡಿದರೆ ಫೋಟೋ ತೆಗೆದು ಕಳಿಸಾಯಿತು. ನಮ್ಮ ಸ್ಥಳೀಯ ಮಟ್ಟದ ಆಫೀಸರ್ ಬಂದು ಯಾವ್ದು ಬೇಕು ಅದನ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಅದು ನೋಟಿಸ್ ಜಾರಿ ಮಾಡಿ ಎಲ್ಲ ಕೂಡ ಪ್ರೋಸೆಸ್ಸಿಂದ ಸ್ಟಾರ್ಟ್ ಆಗ್ತದೆ. ಸೊ ಆಗೇನಾಗ್ತದೆ, ನಮಗೆ ಯಾವುದು ಸರಿ ಇಲ್ಲ ಅದನ್ನೇ ಹೋಗಿ ನಾವು ಪತ್ತೆ ಹಚ್ಚುವಂತ ಆಗ್ತದೆ. ಕರೆಕ್ಟ್. ಎರಡನೇದೇನು, ಜನರಿಗೆ ಕೂಡ ನೇರ ಸಂಪರ್ಕ ಒಂದು ಅವಕಾಶ ಸಿಗ್ತದೆ. ಇಲ್ಲದೆ ಹೋಗ್ತಾ ಕಾಣ್ತದೆ ಹೋಟೆಲ್ಸ್ ಊಟ ಸರಿ ಇಲ್ಲ ಎಂತ ಯಾರಿಗೆ ಹೇಳೋದು, ಮಾಲೀಕರಿಗೆ ಹೌದು ಇದೆ ಅಂತೇಳಿ ಒಂದು ಆ ಕಡೆಗೆ ಬಿಲ್ ಫ್ರೀ ಮಾಡಿ ಅನ್ಬಿಟ್ಟು ಅಲ್ಲಿಂದ ಮುಗಿಸ್ತಾರೆ. ನೆಕ್ಸ್ಟಿಗೆ ಪ್ರಾಬ್ಲಮ್ಮು ಇದು ತಗೊಂಡು ಈಗ ಹೋಟೆಲ್ ಮಾಲೀಕರಿಗೆ ಕೂಡ ಹೆದರಿಕೆ ಇರ್ತದೆ. ಏನು ಮೊಬೈಲಲ್ಲಿ ಬಾರ್ ಕೋಡಲ್ಲಿ ತೆಗೆದುಕೊಂಡು ನೇರವಾಗಿ ಒಂದು ಕನೆಕ್ಷನ್ ಆಗಿ ಬಿಟ್ಟಿದೆ, ನಾನು ನಮ್ಮ ಮೇಲೆ ಆ್ಯಕ್ಷನ್ ತೆಗಿತಾರೆ ಅಂತ ಹೇಳಿಕೊಂಡು ಅವ್ರಿಗೂ ಆದಷ್ಟು ಒಂದು ಅದನ್ನು ಸ್ವಚ್ಛತೆ ಮತ್ತು ನೀಟಾಗಿರಲಿಕ್ಕೆ ಎಲ್ಲ ಅವರ ಸ್ಟಾಫ್ಗೆ ವಾರ್ನಿಂಗ್ ಇವತ್ತು ಈಗಲೇ ಕೊಡ್ತಾ ಇವತ್ತು ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ. ಏನು ಅಂತಂತಂದರೆ ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬಿಡಬಾರ್ದು. ಈ ಕೆಲವರು ಜೀವ ತಿನ್ನೋಕ್ಕೋಸ್ಕರ, ಜೀವ ಅರಿಯೋಕ್ಕೋಸ್ಕರ ಅದು ಟೂಲ್ ಆಗಿಬಿಡಬಾರ್ದು. ಸುಮ್ಮನೆ ಹೋಟ್ಲ್ಗಳಿಗೆ ಹೋಗೋದು, ಅಥವಾ ಯಾರಿಗೋ ಹೇಳಿಬಿಟ್ಟು ಯಾರೋ ಒಂದು ಇದು ಮಾಡಿ ಒಂದು ಲಾಡ್ಜ್ ಮಾಡೋದು, ಇವ್ರು ಹೋಗಿ ಪದೇ ಬಾಗಿಲು ತಟ್ಟೋದು, ಹಂಗಾಗಬಾರ್ದು. ನಂಬರ್ 1. ನಂಬರ್ 2 ಏನು ಅಂತಂತಂದರೆ ರಾತ್ರೋರಾತ್ರಿ ಅವ್ರನ್ನ ಕರೆಸಿ ಹಿಂಸೆ ಕೊಡೋದು, ಅದೆಲ್ಲವೂ ಕೂಡ ಮಾಡಬಾರ್ದು. ಜೊತೆಗೆ ಏನು ಅಂತಂದರೆ ಲಂಚಕ್ಕೆ ಮೂಲ ಆಗಬಾರ್ದು ಸರ್. ಕರೆಕ್ಟ್. ಯಾಕಂದರೆ ಹೋಟೆಲ್ನವರು ಈಗ ಹೋಟೆಲ್ ನಿಭಾಯಿಸುವಂಥದ್ದೇ ಒಂದು ದೊಡ್ಡ ಕಷ್ಟ ಆಗಿದೆ. ಇಂಥದ್ರಲ್ಲಿ ಇದಾಗಬಾರ್ದು. ಇಂಥ ಅಪಾಯಗಳಿದೆ, ತಾವು ಅದನ್ನು ನೋಡ್ಕೋಬೇಕು. ಅಂದರೆ ಅದಕ್ಕೆ ಈ QR ಕೋಡ್ ಒಂದು ಮಾದರಿ. ಯಾವುದರಲ್ಲಾದರೂ ಸಹಿಸ್ಕೋಬೋದು ನಾವು. ತೀರ ಏನು ಈಗ ಈ ಫಾರ್ಮಸ್ಯೂಟಿಕಲಲ್ಲೂ ಕೂಡ ಬಂದುಬಿಟ್ರೆ, ಈ ಡ್ಯೂಪ್ಲಿಕೇಟ್ ಡ್ರಗ್ಗಳು ಬಂದುಬಿಟ್ರೆ ಏನು ಸರ್ ಅದು? ಅದರಲ್ಲೂ ದಾಖಲೆ ಮಟ್ಟದ್ದು ಔಷಧಿ ಸೀಸ್ ಆಗಿದೆ. ಒಮ್ಮೆಲೆ ಒನ್ ಟೈಮ್ ಅದು ಎಷ್ಟಿರಬೇಕು ಅವ್ರ ಹತ್ರ ಕೆಪಾಸಿಟಿ, ಎಷ್ಟು ವರ್ಷದಿಂದ ಅವ್ರು ಸಪ್ಲೈ ಮಾಡ್ತಿರ್ಬೇಕು. ಇದು ಭಾಳ ಚಿಂತಿತ ಮಾಡುವಂಥ ಮತ್ತು ಭಾಳ ಜಾಗೃತ ಆಗುವಂಥ ವಿಚಾರ ಇವತ್ತಾಗಿದೆ. ಇದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಅಥವಾ ಅದು ಎಲ್ಲಿಂದ ಜನರಿಗೆ ತರೋದು ಮಾರೋದು ಬೇರೆ. ಎಲ್ಲಿಯಾ ಒಂದು ಲೈಸೆನ್ಸ್ ಇಲ್ಲದಂಥ ಫ್ಯಾಕ್ಟ್ರಿಯಿಂದ ತಂದು ಅದಕ್ಕೆ ಇಲ್ಲಿ ಲೇಬಲ್ ಫಿಕ್ಸ್ ಲೇಬಲ್ ಅಂತ ಯಾವ ಲೇಬಲ್, ವಿದೇಶದ್ದು ಫೇಮಸ್ ಕಂಪನಿ ಲೇಬಲ್ ಹಾಕಿಕೊಂಡು ICU ಕೊಡುವಂಥ ಇಂಜೆಕ್ಷನ್ಸ್ ಇದರಲ್ಲಿ ಇಟ್ಟಿದ್ರೆ ಪರಿಸ್ಥಿತಿ ಇವತ್ತು ಏನಾಗ್ಬೋದು. ಆಯ್ತು, ಇದನ್ನು ಆ ಡಾಕ್ಟ್ರುಗಳು ತಗೊಳ್ತಾರಲ್ಲ, ಯಾರು ಆಸ್ಪತ್ರೆಯವರು, ನಾನು ಅದಕ್ಕೆ ಹೇಳಿದ್ದೇನೆ, ಬರೀ ಮಾರೋನು ಮಾತ್ರ ಅಲ್ಲ. ಈಗ ನಮಗೆ ಯಾರು ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿಗೆ, ಅವನಿಗೆ ಗೊತ್ತಿಲ್ವೋ ಇದು ಇಲ್ಲಿಂದ ಇಲ್ಲಿಗೆ ಬರೋದಂತೇಳಿ. ಮತ್ತು ಇಲ್ಲಿಂದ ತೆಕೊಂಡು ಹೋಗ್ತಾನಲ್ಲ ಗಾಡಿ, ಅವನು ಎಲ್ಲಿಗೆ ಹೋದ, ಎಲ್ಲಿ ಕೊಟ್ಟ, ಅವ್ನಿಗೆ ಗೊತ್ತಿಲ್ವೋ ಇದು ಡುಪ್ಲಿಕೇಟ್, ಅವ್ನಿಗೆ ನಮ್ಗೆ ಹೇಳಬೇಕಲ್ಲ. ಈಗ ಬೇರೆ ರಾಜ್ಯದಲ್ಲಿಗೆ ಬಂದು ಮುಟ್ಟಿಸುವ ಮಧ್ಯದ ಲಾಜಿಸ್ಟಿಕ್ಸ್ನವರಿಗೆ ಇದು ಗೊತ್ತಿದೆ, ಈ ಡ್ರಗ್ ಕಂಪನಿ ಸರಿ ಇಲ್ಲ, ಇವನು ಬಂದು ಮುಟ್ಟಿಸುವಂಥ ಡ್ರಗ್ ತಗೊಳ್ಳುವಂಥ ಕೂಡ ಸರಿ ಇಲ್ಲ ಅಂತೇಳಿ ಇವ್ರಿಗೆ ಗೊತ್ತಿಲ್ವಾ? ಇವರಿಗೆ ಇದು ಸರಿ ಇಲ್ಲ ಅಂತ ಗೊತ್ತಿದ್ದು ಇವಾಗ ನಮಗೆ ಮಾಹಿತಿ ಕೊಡಬೇಕಾ ಬೇಡವಾ? ಇಲ್ಲಿ ಬಂದು ಕೆಲಸ ಮಾಡೋರಿದ್ದಾರೆ, ಅವ್ರು ವೇತನಕ್ಕೆ ಕೆಲಸ ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ವ ಇದು ಔಷಧ ಸಂಬಂಧಪಟ್ಟ ಜನಸಾಮಾನ್ಯರು ಲೇಬಲ್ ಡುಪ್ಲಿಕೇಟ್ ಮಾಡಿ ಹಾಕ್ತಾರಂತೇಳಿ. ಅವರು ಇಲ್ಲಿಂದ ತೆಕ್ಕೊಂಡು ಹೋಗ್ತಾರಲ್ಲ ಏಜೆಂಟ್ಗಳು, ಯಾರಿಗೆ ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ಇವರು ಕೂಡ ಜವಾಬ್ದಾರ ಆಗ್ತಾರೆ. ಇವ್ರಿಗೆ ಗೊತ್ತುಂಟಲ್ಲಿ ನಿಜ ಅಲ್ಲ ಸರ್. ಈಗ ಒಂದು ಕಡೆಗೆ ಏನಾದರೂ ಈ ಥರದ ಔಷಧಿ ಬರ್ತಾ ಇದೆ ಅಂತಂದರೆ, ಆಗ್ತಾ ಇದೆ ಅಂತಂದರೆ, ಅದು ಒಂದು ಕಡೆ ಮುಟ್ಟಲೇಬೇಕು, ಅಲ್ಲಿಂದ ಇನ್ನೊಂದು ಕಡೆ ಸಪ್ಲೈ ಆಗಲೇಬೇಕಲ್ಲ. ಈಗ ತಮ್ಮ ಪ್ರಕಾರ ಇವಾಗ ಇದು ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ? ಅದಕ್ಕೆ ಈಗ SIT ನಾವು ಮಾಡಿದ್ದು, ನಮ್ಮ ರಾಮನಗರ SP ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು. ಮತ್ತು ಇದು ಅಂತಾರಾಜ್ಯ ಮಟ್ಟ ವಿಚಾರ ಆದ ಕಾರಣ ಮತ್ತು ಮಾಲೀಕ ವಿದೇಶದಲ್ಲಿರುವ ಕಾರಣ ಮತ್ತು ಇದಕ್ಕೆ ಒಂದು ಮೈಂಡ್ ಅಪ್ಲೈ ಮಾಡಬೇಕು. ಈ ಪಾಪ ಪೊಲೀಸ್ SP ಮತ್ತು ಪೊಲೀಸ್ ಕೆಲಸ ಮಾಡ್ತಿದ್ರು ಕೂಡ ನಾಳೆ ಏನೋ ಸಪ್ರೇಟ್ ಇನ್ಸಿಡೆಂಟ್ ಅದು ಇದು ಮಾಡ್ತಾ ಹೋಗ್ತಿದೆ, ಅವ್ರು ಅದರಿಂದ ಹೋಗ್ತಾರೆ. ಕರೆಕ್ಟ್. ಅದು ಇದಕ್ಕೆ ಸಪ್ರೇಟಾಗಿ ಇದಲ್ಲೇ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಒಂದು ಟೀಮ್ ಮಾಡಬೇಕಂತ ಹೇಳಿಕೊಂಡು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು, ನಮ್ಮ ಫುಡ್ ಡ್ರಗ್ ಆ್ಯಂಡ್ ಸೇಫ್ಟಿ ಅಧಿಕಾರಿ ಜೊತೆ ಸೇರಿ ಒಂದು ಕಮಿಟಿ ಮಾಡಿದ್ದೇವೆ. ಲೀಗಲಿ ಆಗಬೇಕು, ಮೆಡಿಕಲಿ ಕೂಡ ಆಗಬೇಕು. ಮತ್ತು ಆಸ್ಪತ್ರೆ, ಫಾರ್ಮಸಿ, ಇವ್ರು ತಗೊಳ್ಳೋರಿಗೆ ಬುದ್ಧಿ ಇಲ್ವೋ ಇದು ನಾವು ತಗೊಳ್ಬಾರ್ದು ಅಂತ ಹೇಳಿಕೊಂಡು. ಇದೇನಾಗ್ತದೆ, ಕೆಲವೊಮ್ಮೆ ನೋಡಿ ನಮ್ಮ ಬಂದು ಹೇಳ್ತಾರೆ, ನಮ್ಗೆ ಕೂಡ ಗೊತ್ತಿರೋದಿಲ್ಲ ಸರ್, ಅಲ್ಲಿ 30,000 ಹೇಳ್ತಾರೆ ಇಂಜೆಕ್ಷನ್ಗೆ, ಇಲ್ಲಿ 10,000ಗೆ ಸಿಗ್ತದೆ ಅಂತ ಹೇಳ್ತಾರೆ. ನಾವೇನು ಇವನು ಸರಿ ಇಲ್ಲ ಅಂತ ಹೇಳಿ ಈ 30,000 ಕೊಡ್ತಾನಲ್ಲ ನೋಡಿ, ಇಂಥ ಡುಪ್ಲಿಕೇಟ್ ಕಡಿಮೆ ಮಾಡೋದು ಅಂತ ಯಾರಿಗೆ ಗೊತ್ತು? ಇದರಲ್ಲಿ ಏನು ಸರ್ ಹಿಂಗೆ ಆಗೋಗ್ಬಿಟ್ರೆ ಭಾಳ ಡೇಂಜರ್ ಇಲ್ಲ. ಇದು ಅನಿಸ್ತಾ ಇದೆ, ಇದು ಭಾಳ ಉನ್ನತ ಮಟ್ಟ ತನಿಖೆ ಆಗಬೇಕು ಸರ್. ಯಾಕಂದರೆ ನನಗನ್ಸುತ್ತೆ, ನೀವು ಹೇಳಿದ್ರಿ ಇದು ರಾಷ್ಟ್ರ ಮಟ್ಟದ್ದು ಅಂತ, ಜೊತೆಗೆ ಆ ಮಾಡಿದಂಥವ್ರು ಕೂಡ ವಿದೇಶದಲ್ಲಿದ್ದಾನೆ, ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಹಿಂಗಾಗಿ ಏನಾದರೂ CBI ಗಿಬಿಐಗೆ ಏನಾದ್ರು ಹೋಗಬೇಕು ಅನ್ನೋದು. ಅದಕ್ಕೆ ನಾನೀಗ ಕೇಂದ್ರದ ಸಚಿವರಿಗೆ ಬರೆದು, ಯಾಕೆ ಎಬೋ 5 crores, ಹೌದು, ಎಬೋ 5 crores CBI ಅವ್ರು ತಗೊಳ್ಬೋದು. ಹೌದು.
ಸೊ ಇದನ್ನು ನಾನು ಕೇಂದ್ರ ಆರೋಗ್ಯ ಸಚಿವ ಕೂಡ ಬರೆದಿದ್ದೇನೆ. ಆ 2 ರಾಜ್ಯದ ಆರೋಗ್ಯ ಸಚಿವ ಕೂಡ ಲೆಟರ್ ಬರೆದಿದ್ದೇನೆ. ಅವರು ರಾಜ್ಯದ ನೋಡಬೇಕು, ನಮ್ಮ ರಾಜ್ಯದಲ್ಲಿ ಇಂಥ ಎಲ್ಲಾದ್ರೂ ಫ್ಯಾಕ್ಟ್ರಿ ನಾನು ನೋಡಬೇಕಲ್ಲ. ಹೌದು, ಇಂಥ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಫ್ಯಾಕ್ಟ್ರಿಯಲ್ಲಿ ನಡೀತದೆ ಅಂತ ಹೇಳಿಕೊಂಡು ಆದಾಗ ಇದು ವ್ಯಾಪಕ ಜಾಲ ಇದು ಒಂದು ಸಿಕ್ಕಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಇರ್ಬೋದು. ನಾವು ಕೂಡ ಎನ್ಕ್ವೈರಿ ಇದನ್ನೆಲ್ಲ ಇವತ್ತು ಒಂದು ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಇದರಲ್ಲಿ. ಅದಕ್ಕೆ ಇದಕ್ಕೊಂದು ಮಟ್ಟ ನಾವು ಹಾಕಲೇಬೇಕು. ಹೇಗೆ ನಾವು ಇವತ್ತು ನಶಮುಕ್ತ ಭಾರತ ಅಂತೇಳಿ ನಾವು ಇದನ್ನು ಮುಕ್ತಗೊಳಿಸ್ತೇವೆ, ಅದೇ ಜೊತೆ ಇದನ್ನು ಮುಕ್ತಗೊಳಿಸೋ ಕೆಲಸ ಆಗಬೇಕು. ನಕಲಿ ಔಷಧ ಜಾಲವನ್ನು ಮಟ್ಟ ಹಾಕಲೇಬೇಕಾಗ್ತದೆ. ಎಲ್ಲಿ ಮೂಲ ಇದೆಯಲ್ಲ ಆ ಮೂಲಕ್ಕೆ ಹೊಡಿಬೇಕು ಸರ್, ಅದಾಗಬೇಕು. ನಾವೊಂದು ಉದಾಹರಣೆಗೆ ಒಂದು ದೊಡ್ಡ ಹೋಟೆಲ್ಗೆ ರೇಟ್ ಮಾಡಿದಾಗ ಅಲ್ಲಿ ಒಂದು ಚಿಕ್ಕನೊಂದು ಇದಿದೆ, ಪಾರ್ಸಲ್ ಕವರ್ ಮಾಡಿ ಪ್ಲಾಸ್ಟಿಕಲ್ಲಿ, ಅದರಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ. ನಮ್ಮವರಲ್ಲಿ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ, ನಾಳೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇವತ್ತು ಕೈಗೆ ಸಿಕ್ಕಿದೆ. ಎಲ್ಲಿಂದ ಬಂದೆ ನೋಡುವಾಗ ಒಬ್ಬರು ಸಪ್ಲೈ ಮಾಡಿದವರು ಇದ್ದಾರೆ, ಅಲ್ಲಿ ಹೋಯಿತು. ಯಾಕೆ ಹೇಗೆ ಬಂತ ಅಲ್ಲಿ ಅದು ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಕಂಪನಿಯಿಂದ ಇರ್ತೀವಿ ಅಂತ ಕಲಿದ. ಆಗ ತುಮಕೂರಿಗೆ ಕಂಪನಿಗೆ ಹೋದೆವು, ಅಲ್ಲಿ 2-3 ಫ್ಯಾಕ್ಟ್ರಿ ಇದಿದೆ. ಅಲ್ಲಿ ನೋಡುವಾಗ ಏನಾಗ್ತದೆ, ಬಲ್ಕಲ್ಲಿ ಇವತ್ತು ದಿವಸಕ್ಕೆ 3,000 4,000 ಈಗ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅಲ್ಲಿ ನೋಡುವಾಗ ಇಟ್ ಇಸ್ ಎ ರೂಟೀನ್ ಹ್ಯಾಬಿಟ್ ಅವರಿಗೆ. ಎಲ್ಲದೂ ಕೂಡ 1 ವೀಕ್ ನಂತರದ ಡೇಟ್ ಹಾಕೋದು. ಯಾಕೆ, ನಾನಿವತ್ತು ಇದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿ ಒಂದು ದಿವಸ ಅಲ್ಲಿ ಇರ್ತದೆ, ನೆಕ್ಸ್ಟ್ ಡೇ ಲೋಡ್ ಮಾಡ್ತೇನೆ. ಈ ಲೋಡ್ ತಗೊಂಡು ಬೆಂಗಳೂರು ಒಂದೇ ಕಡೆಗೆ ಡೈರೆಕ್ಟ್ ಬರ್ತಾನೆ. ಅವನು ಅಂದಿವೆ ಎಷ್ಟು ರೆಸ್ಟೋರೆಂಟ್ ಇದೆ, ಎಷ್ಟು ಇದೆ ಸ್ಥಾಪನೆ ಎಲ್ಲ ಒಂದು ಸಂಸ್ಥೆಗೆ ಅಲ್ಲಿ ಮುಟ್ಟಿದೆ. 3-4 ದಿವಸ ಅಲ್ಲಿ ಹೋಗ್ತದೆ. ಇನ್ನು ಅವನು ಹೋಲ್ಸೇಲಿಂದ ಅಂಗಡಿಗೆ ಮುಟ್ಟಿಸ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿಕೊಂಡು ಇವರು 1 ಡೇ ಇವತ್ತು ಮ್ಯಾನುಫ್ಯಾಕ್ಚರ್ ಆದರೆ ಚಿಕನ್ ಮ್ಯಾನುಫ್ಯಾಕ್ಚರ್ ಕ್ಲೀನಾಗಿ ಕಟ್ಟಾದರೆ ಇವರ ಡೇಟ್ ನೆಕ್ಸ್ಟಿಂದ ಸ್ಟಾರ್ಟ್ ಆಗೋದು 10 ಡೇಸ್ ನಂತರ. ಇಂತೆಲ್ಲ ಪರಿಸ್ಥಿತಿ. ಅಂದರೆ ಅದು ಎಕ್ಸ್ಪೈರಿ ಡೇಟ್ ಅಲ್ಲ, ಅದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನೇ ನಾಳೆಯಿಂದ ಇತ್ತಾ? ಎಕ್ಸ್ಪೈರ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್. ಆಗಲೇ ಎಕ್ಸ್ಪೈರಿ ಇರ್ತಾವೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟೇ ನಾಳೆಯಿಂದ ಇತ್ತು. ನಾಳೆಯಿಂದ ಇತ್ತು. ಈ ಸ್ಟಾರ್ ಹೋಟ್ಲಿನವ್ರು ಏನು ದರಿದ್ರ ಬಂತು ಸರ್, ಈಗ ವರ್ಷದ ಹಿಂದಿನ ಮಾಂಸ ಇಟ್ಟೆ, ಕೆಟ್ಟೋಗಿರೋ ಹಾಲು ಮೊಸರು ಇಟ್ಟೆ, ಯಾವುದೋ ಕಾಲದ ಚಿಕನ್ನು ಮಟನ್ನು ಇಟ್ಟೆ, ಅವ್ರಿಗೇನಂತ ದರಿದ್ರ ಬಂದಿದೆ ಅಂತ ನನಗೆ. ಯಾಕಂದರೆ ಸ್ಟೋರ್ ಮ್ಯಾನೇಜರ್, ಪರ್ಚೇಸ್ ಮ್ಯಾನೇಜರ್ ಇದ್ದಾರೆ, ಅವರು ಇದನ್ನೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಒಂದು ಕಡೆ ನೋಡಿ, ನಾನು ನಿಮಗೆ ಜನರಿಗೆ ನಿಮ್ಮ ಮುಖ ಅಂತ ಹೇಳುವಂಥದ್ದು, ಒಂದು ಹೋಟೆಲಲ್ಲಿ ರೇಡ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಡೆನ್ಮಾರ್ಕ್ನ ಮಾಂಸ ಸಿಕ್ಕಿತು. ಡೆನ್ಮಾರ್ಕ್ ಎಷ್ಟಕ್ಕೆ ಕೊಡೋದು? ಡೆನ್ಮಾರ್ಕ್ ಮಾಂಸ ಇಲ್ಲಿ ಮಟನ್ 400 ರೂಪಾಯಿಗೆ. ಓಹೋ, ಡೆನ್ಮಾರ್ಕಿಂದ ಪಾಪ ಇವ್ರಿಗೋಸ್ಕರ ಸ್ಪೆಷಲ್ ಕಳಿಸಿದ್ದಾರೆ 400 ರೂಪಾಯಿಗೆ. 400. ಇಲ್ಲಿ ಮಾರ್ಕೆಲ್ಲಿ ನಿಮಗೆ 800 ರೂಪಾಯಿ. ಹೇಗೆ 400 ರೂಪಾಯಿ ಸಿಗ್ಲಿಕ್ಕೆ ಆಗಿದೆಯಾ? ಅಲ್ಲಿಂದ ಫ್ರೀ ಆಗಿ ಅವರು ಎಕ್ಸ್ಪೈರಿ ಆದದನ್ನು ನಮಗೆ ಕಳಿಸಿರಬೇಕು. ಅಲ್ಲಿ ಕಳ್ಸೋಕ್ಕೂ ಜಾಸ್ತಿ ಆಗುತ್ತೆ ಬಿಡಿ, ಡೆನ್ಮಾರ್ಕಿಂದ ಇಲ್ಲಿ ಬರಬೇಕಲ್ಲ. ಅಲ್ಲಿ ದೊಡ್ಡ ಕಂಟೈನರಲ್ಲಿ ತಂದು, ಬಾಂಬೆಯಲ್ಲಿ ದೊಡ್ಡ ಮಾಫಿ ಇದ್ದಾನೆ ಇದಕ್ಕೆ. ಈಗೆಲ್ಲದು ಅವನು ಕಂಟೈನರ್ಲಿಂದ ತರ್ತಾನೆ, ಅಲ್ಲಿ ರಿಜೆಕ್ಟ್ ಆದಂಥ ಅಥವಾ ಎಕ್ಸ್ಪೈರಿ ಆದಂಥ ಕೋಲ್ಡ್ ಸ್ಟೋರೇಜ್ ಮಾಡಿ ಅಲ್ಲಿ ಬಲ್ಕಲ್ಲಿದ್ದು ತಂದು ಬಾಂಬೆಯಿಂದ ಇದು ದೇಶ ಉದ್ದಗಲಕ್ಕೂ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಕೊಡ್ತಾರೆ. ಹೇಗೆ ಈ ಡೈಲಿ ತರೋರಿಗೆ ವಿಚಾರ ಗೊತ್ತಿರ್ತದೆ. ಇವರು ಇದನ್ನು 400 ರೂಪಾಯಿ ಕೊಟ್ಟು ಇವನು ಓನರ್ಗೆ 8 ರೂಪಾಯಿ ಬಿಲ್ ಆಗ್ತಾನೆ, ಸ್ಟೋರ್ ಮ್ಯಾನೇಜರ್ ಮತ್ತು ಪರ್ಚೇಸ್ ಮ್ಯಾನೇಜರ್. ಅವ್ರಿಗೇನು ಗೊತ್ತು ಡೆನ್ಮಾರ್ಕ್ ತಂದಿದೆ ಅಂತೇಳಿ ಓನರಿಗೆ. ಕರೆಕ್ಟ್. ಈ ರೀತಿಯದೆಲ್ಲ ಇದೆ. ಸೊ ಎಂತ ಇದನ್ನು ಡೀಪ್ ಹೋಗಿ ದೊಡ್ಡ ಪಿಕ್ಚರ್ ತೆಗಿಬೋದು ಈಗ ನಮಗೆ ಕೂತ್ಕೊಂಡು, ಏನೆಲ್ಲ ಇವತ್ತು ಮಾಡ್ತಾರೆ ಅಂತೇಳಿ. ಫುಡ್ ಒಂದು ಊಟದೊಂದು ವ್ಯವಸ್ಥೆಯಲ್ಲಿ ಜನರಿಗೆ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿಕೊಂಡು. ಆಮೇಲೆ ಇನ್ನೊಂದೇನು ಅಂದರೆ, ಈ ಬೇರೆ ಬೇರೆ ಕಡೆಗೆ ಬ್ಯಾನ್ ಆಗಿರುವಂಥದ್ದೆಲ್ಲವೂ ಕೂಡ ಇಂಡಿಯಾದಲ್ಲಿ ಆರಾಮಾಗಿ ಓಡಾಡ್ತಾರೆ ಸರ್. ಅದನ್ನು ನಾನು ಹೇಳಿದ, ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಬರೀತಿದ್ದೇನೆ. ನೀವು ಅಮೇರಿಕಾದಲ್ಲಿರೋ ಚಾಕ್ಲೇಟ್ ಕಂಪನಿ, ಅಲ್ಲೇ ಚಾಕ್ಲೇಟ್ ಟೇಸ್ಟೇ ಬೇರೆ, ಅಲ್ಲೇ ಶುಗರ್ ಕಂಟೆಂಟೇ ಬೇರೆ. ಭಾರತಕ್ಕೊಂದು ಉತ್ಪಾದನೆ ಬೇರೆ, ಅಲ್ಲಿ ಎಲ್ಲ ಡಯಟ್ ಅಂತ ಹೇಳಿ ಅಲ್ಲಿ ಶುಗರ್ ಇಲ್ಲದಂತ ಇವತ್ತು ಕೋಲ್ಡ್ ಡ್ರಿಂಕ್ ಬರ್ತದೆ. ಇಲ್ಲಿ ಬಂದರೆ ಕರೆಕ್ಟ್ ಉಲ್ಟ. ನಾನು ಇದು ಯಾಕೆ ಅಂತ ಕೇಳಿದ್ದೆ. ನಾನು ನೋಡುವಾಗ ಇದು ಅಲ್ಲಿ ಆ ಕಂಪನಿಗೆ ಇಷ್ಟು ಪರ್ಸೆಂಟೇಜ್ ಮಾತ್ರ ಹಾಕ್ಲಿಕ್ಕೆ ಶುಗರ್, 25%, ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಇಲ್ಲ, ಹಾಕಂಗಿಲ್ಲ. ಕಲರು ಅಷ್ಟೇ. ಇಲ್ಲಿ ಬಂದಾಗ ಇಟ್ಸ್ ಅಪ್ ಟು 200% ಅಲೌಡ್. ನನಗೆ ಏನಿದು ಕೇಳಿದ್ದೆ ನಾನು. ಅದೇನಂತ ಹೇಳಿದ್ರೆ, ಇವರಿಗೆ ಇಂಟರ್ನ್ಯಾಷನಲ್ಗೆ ಕಂಪನಿ ಅಲ್ಲ, ಬರುವಾಗ ಅವ್ರು ಕೇಳಿದ ಕನೆಕ್ಷನ್ ಎಲ್ಲ ಕಣ್ಣು ಚೈನ್ ಹಾಕಿದ್ದೇವೆ, ನಾವು ಒಪ್ಪಿದ್ದೇವೆ. ಅದು ಸೊ ದೇ ಹ್ಯಾವ್ ಟು ಚೇಂಜ್ ದ ರೂಲ್ಸ್. ಅಲ್ಲಿರೋ ನಾನು ಅದನ್ನು ಸಿಸ್ಟಮ್ ಮಾಡಲಿಕ್ಕೆ ಹೊರಟೆ. ನಾನು ಇಲ್ಲದೆ ಬಂದೊಮ್ಮೆ ಆದೇಶ ಕೂಡ ಮಾಡಿದೆ ಅಧಿಕಾರಿಗಳಿಗೆ, ಅದನ್ನು ಹೋಗಿ ಬಂದ್ ಮಾಡಿ, ಯಾವುದು ಸೇಲೆ ಮಾಡೋದು ಬೇಡ, ಅಲ್ಲಿ ಯಾವುದು ಕೊಡ್ತಾರೆ ಅದೇ ಟೇಸ್ಟ್ ಅದೇ ಕ್ವಾಲಿಟಿ ಕೊಟ್ಟರೆ ಮಾತ್ರ ಅಂತ. ಅದಕ್ಕೆ ನಮಗೆ ಹೆಲ್ಪ್ಲೆಸ್ ಬಿಕಾಸ್ ದಿಸ್ ರೂಲ್ಸ್ ಅವ್ರಿಗೆ ಕೊಡ್ತದೆ. ಇನ್ನು ನೋಡಿ, ಚಿಕನಿಗೆ
ಫ್ರೋಝನ್ ಐಟಮ್ಗೆ 8 ತಿಂಗಳ ತನಕ ಬರ್ಗರ್ ಶಾಪ್ ಇದೆ. ನಾನು ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯನ್ನು ರನ್ ಮಾಡಿಸಿದೆ. ಅಪ್ ಟಿಲ್ 8 months ದೇ ಕ್ಯಾನ್ ಕೀಪ್ ಕೋಲ್ಡಲ್ಲಿ -34. ಅದು ಅಷ್ಟೇ ಚಿಂತೆ ಅಲ್ಲ. ಒಮ್ಮೆ ಹೋಗ್ಬಿಟ್ಟು ಇದು ಆಗ ಓಪನ್ ಮಾಡ್ತಾರೆ, ಇಡ್ತಾರೆ, ಬಿಡ್ತಾರೆ, ಎಷ್ಟಿದು ಕೂಡ. ಅದಕ್ಕಾಗಿ ನಾನು ನೋಡುವಾಗ ಏನಿದು ಎಲ್ಲ ನಿಮ್ಮ ಮಲ್ಟಿನ್ಯಾಷನಲ್ ಕಂಪನಿ ಬ್ರ್ಯಾಂಡ್ ಮಾತ್ರ, ಹೆಸರು ಮಾತ್ರ ಚೇಂಜ್ ಇವರೇ. ನೋಡಿ ನಾವು ಎಷ್ಟು ಒಂದು ಸೈಕಾಲಜಿಕಲಿ ನಾವು ಇದಾಗ್ತದೆ ಅಂತ ಹೇಳಿದರೆ, ಮಲ್ಟಿನ್ಯಾಷನಲ್ಗೆ 2-3 ಕಂಪನಿ ಇದೆಯಲ್ಲ, ಇವರಿಗೆ ಚಿಕನ್ ಎಲ್ಲ ಒಂದೇ ಕಡೆಯಿಂದ ನೋಡಿ, ಒಂದೇ ಕಡೆಯಿಂದ ಒಂದು ದೊಡ್ಡ ಕಂಪನಿಯವರು ಚಿಕನ್ ಪೊರ್ಸೆಸ್ ಮಾಡಿ ಹೊಸಕೋಟೆಯಲ್ಲಿ ಒಂದೇ ಕಂಪನಿಯಿಂದ ಬೇರೆ ಬೇರೆ 2 ಕಂಪನಿ, ಅವ್ರದ್ದೇ ಕಂಪನಿ, ಓನರ್ ಸೇಮ್, ಕಂಪನಿ ಹೆಸರು ಬೇರೆ ಬೇರೆ. ಅಲ್ಲಿಗೆ ಹೋಗಿ ಅಲ್ಲಿ ಅದನ್ನು ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ರಿಟರ್ನ್ ಇದೇ ಕಂಪನಿಗೆ ಬರ್ತದೆ. ಅವರು ಇದನ್ನು ಎಲ್ಲ ರಾಜ್ಯದ ಔಟ್ಲೆಟ್ಗೆ ಹೋಗಿ ಮಾರಾಟ ಮಾಡ್ತಾರೆ, ಮುಟ್ಟಿಸೋದು ಯಾವುದು ಈ ಚಿಕನನ್ನು. ಮತ್ತು ಅದಕ್ಕೆ ಸಿಕ್ಕುವ ಬನ್ನು ಜಿಗ್ನಿಯಲ್ಲಿ ಎಲ್ಲ ಕಂಪನಿ ಒಬ್ಬನೇ ಮಾಡೋದು, ಹೆಸರು ಮಾತ್ರ ಬೇರೆ ಬೇರೆ, ಬೇರೆ ಹೆಸರು ಮಾತ್ರ ಬೇರೆ ಬೇರೆ. ಬನ್ನು ಕೂಡ ಅಲ್ಲಿ ಒಬ್ಬನೇ ಮಾಡೋದು. ಇದರಲ್ಲಿ ಇದಕ್ಕೆ ಬೇಕಾದಂಥ ಮೈನಸ್ ಎಲ್ಲವೂ ಹರಿಯಾಣದಿಂದ ಬರೋದು. ದೊಡ್ಡ ಲಾಭಿ ಸರ್ ಇದು. ಔಟ್ಲೆಟ್ ಮಾತ್ರ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಔಟ್ಲೆಟ್, ಅವರ ಮಸಾಲೆ ಪುಡಿ ಬೇರೆ ಬೇರೆ. ಇವರು ಇದನ್ನೆಲ್ಲ 8 ತಿಂಗಳು ಇಡ್ಬೋದು ಅಂತ ಕಾನೂನಲ್ಲಿದೆ, ಅವ್ರಿಗೆ 8 months ಇಡ್ಬೋದು ಅಂತೇಳಿ. ನಾನು ಹೇಳಿದೆ ಆಯ್ತಪ್ಪ 8 ತಿಂಗಳು ಇಡಲಿ, ಬಟ್ ಜನರಿಗೆ ಹೇಳಿ ಇದು 8 ತಿಂಗಳ ಚಿಕನ್, ಇದು 3 ತಿಂಗಳ ಚಿಕನ್ ಅಂತ ಹೇಳಿ. ಬಣ್ಣು ನಮ್ಮ ಮನೆಯಲ್ಲಿ ಬಣ್ಣು ಮಾಡಿದರೆ 1-2 ದಿವಸದಲ್ಲಿ ಗಟ್ಟಿ ಆಗ್ತದೆ, ಹೌದಾ? ಇದು 1 ತಿಂಗಳು 3 ತಿಂಗಳು ಕೂಡ ಬಣ್ಣು ಸಾಫ್ಟೇ ಇರಬೇಕಾದ್ರೆ ಇದಕ್ಕೆ ಹಾಕಿದಂಥ ಔಷಧಗಳು ಎಷ್ಟಿರಬೇಕು? ಮಾಫಿಯಾ ಸರ್ ಇದು, ಅಲ್ವಾ? ದೊಡ್ಡ ಮಾಫಿಯಾ. ನಾನು ಹೇಳಿದೆ ಇವರು 8 ತಿಂಗಳ ಚಿಕನ್ 3 ತಿಂಗಳ ಬಣ್ಣು ಕೊಡೋದಾದರೆ ಇವರು ಜನರು ಹೇಳಿ ಅಲ್ಲ, ಈ ಬಣ್ಣಿಗೆ 2 ತಿಂಗಳಾಗಿದೆ, ಈ ಚಿಕನ್ಗೆ 8 ತಿಂಗಳಾಗಿದೆ, ಮತ್ತೆ ತಿನ್ನೋರು ತಿಂತಾರೆ, ಬಿಡೋರು ಬಿಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ಕರೆಕ್ಟ್. ಬೇಕಾಬಿಟ್ಟು ಏನು ಬೇಕಾದ್ರೂ ಹಾಕ್ಬೋದು ಸರ್. ಈಗ ಕಲರ್ ಸುರಿಬಹುದು, ಏನು ಬೇಕು, ಆಮೇಲೆ ಅಜಿನಮೋಟೋ ಸಿಗುತ್ತೆ ನೋಡಿ, ಹೌದು, ಆ ರುಚಿ ಜಾಸ್ತಿ ಮಾಡುವಂಥ ಪೌಡರ್, ಟೇಸ್ಟಿಂಗ್ ಪೌಡರ್, ಅದಂತೂ ಹೇಳ್ತೀನಿ ವಿಪರೀತ, ಹೌದು, ವಿಪರೀತ ಮಾರಾಟ ಆಗುತ್ತೆ. ಎಲ್ಲಿ ಬೇಕಾರಲ್ಲಿ ಸಿಗುತ್ತೆ, ಎಲ್ಲಿ ಸಿಗ್ತದೆ. ಆಮೇಲೆ ಕಡಿಮೆ, ಅದರಲ್ಲೂ ಕೂಡ ನೀವು ಒಳ್ಳೆ ಕ್ವಾಲಿಟಿದಾದ್ರೂ ಒಂಥರ, ಕಡಿಮೆ ಕ್ವಾಲಿಟಿದು ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸತ್ಯ. ಏನಾದರೂ ಅದಕ್ಕೆ ಏನಾದರೂ ಒಂದು ಮಾಡಬೇಕು ನೀವು. ಅದೇ ಇದೊಂದು ಇರೋದು ಸಿಸ್ಟಮ್. ಒಂದು ನಾವು ಲ್ಯಾಬ್ ಸರಿ ಮಾಡಬೇಕು, ಕಂಪ್ಲೀಟ್ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ ಆಗಬೇಕು. ನಾವೇನೊಂದು ಕರೆಕ್ಟಾದ ಲ್ಯಾಬ್ ಮಾಡಿದರೆ ಎಲ್ಲರೂ ಕೂಡ ಕಂಟ್ರೋಲಿಗೆ ಬಂದು ಬೀಳ್ತದೆ. ಯಾಕೆ ಈ ಇವರಲ್ಲಿ ಸಣ್ಣ ಅವರಲ್ಲ, ಇವತ್ತು ರೇಡ್ ಮಾಡುವವರು ತರುವವರು. ನಾವೀಗ ಎಷ್ಟೇ ನಮ್ಮ ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ಕಲಿಸಿದರೆ ನಾಳೆ ಕೋರ್ಟಿಗೆ ನಮ್ಮ ಲ್ಯಾಬ್ ಸರಿಯಿಲ್ಲ ಅಂತ ಹೇಳ್ತಾರೆ. ಸೊ ನಾವೊಮ್ಮೆ ನಮ್ಮಲ್ಲಿ ಅಂಥ ಲ್ಯಾಬ್ ನಾವು ಮಾಡಬೇಕು. ನಾಳೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಕೋರ್ಟ್ ನಮ್ಮ ಲ್ಯಾಬ್ ರಿಪೋರ್ಟನ್ನು ಎತ್ತಿಡಿಬೇಕು. ಫ್ಯಾಂಟಾಸ್ಟಿಕ್. ಆ ಒಂದು ಯೋಜನೆ ಇದೆ, ಅದಕ್ಕೆ ನಾವು ಇದು ರೆಡಿ ಮಾಡ್ತಿದ್ದೇವೆ. ಇದಾಗಬೇಕು. ಅಥವಾ ನಾವು ಖಾಸಗಿ ಲ್ಯಾಬ್ ಹತ್ರಗೂ ಟೈಪ್ ಮಾಡ್ತೇವೆ. ಬಟ್ ಲ್ಯಾಬ್ ಶುಡ್ ಬಿ ಪರ್ಫೆಕ್ಟ್ ಲ್ಯಾಬ್. ನಾಳೆ ಯಾವುದೇ ವಾದ ಮಾಡಿದ್ರು ಕೂಡ ನಮ್ಮ ಲ್ಯಾಬ್ ರಿಪೋರ್ಟೇ ಬೆಸ್ಟ್ ರಿಪೋರ್ಟ್ ಅಂತ ಆಗಬೇಕು. ಫ್ಯಾಂಟಾಸ್ಟಿಕ್ ಸರ್. ಇದನ್ನು ಮಾಡಿಬಿಟ್ರೆ ಜನ ನಿಮ್ಮನ್ನು ಎಂದೂ ಮರೆಯಲ್ಲ. ಹಾಗಾದರೆ ನಮಗೆಲ್ಲ ಸೂಪರ್ ಮಾರ್ಕೆಟ್ ಇವತ್ತೇನು ಐಟಮ್ಸ್ ಬರ್ತದೆ, ಎಲ್ಲ ವ್ಯಾಪ್ತಿಗೆ ಬರ್ತವೆ. ಮಕ್ಕಳಿಗಿಂದ ಸ್ಟಾರ್ಟ್ ಆಗಿ ದೊಡ್ಡ ತನಕ ಕೂಡ ಎಲ್ಲವೂ ಕೂಡ ನಮಗೆ ಟೆಸ್ಟ್ ಮಾಡಿಸ್ಬೋದು. ಮಕ್ಕಳು ಅಂದ ತಕ್ಷಣ ನನಗೆ ಜ್ಞಾಪಕ ಆಗಿದ್ದು, ಆ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಶುರು ಮಾಡಿದ್ದೀರಿ. ಈ ಶಾಲಾ ಕಾಲೇಜುಗಳ ಸುತ್ತಮುತ್ತ ಆಗ್ತಿರುವಂಥ ದಂಧೆಗಳಿದಾವಲ್ಲ ಸರ್, ಅಬ್ಬಾ, ನೀವು ಸಿಗರೇಟ್ ಸಿಗುತ್ತೆ, ಸಿಗರೇಟಿನ ಹೆಸರಲ್ಲಿ ಬೇರೆ ಬೇರೆ ಸಿಗುತ್ತೆ, ಗಾಂಜಾಯಿಂದ ಹಿಡಿದು ನಿಮಗೆ MDMA ತನಕ ಎಲ್ಲವೂ ಕೂಡ ಸಿಗುತ್ತೆ. ಅದಕ್ಕೇನು ಮಾಡ್ತಾಯಿದ್ದೀರಿ? ಅದಕ್ಕೆ ಜನಜಾಗೃತಿ. ಒಂದು ನಾವು ಜಂಕ್ ಫುಡ್ ಬ್ಯಾನ್ ಮಾಡೋ ಉದ್ದೇಶವಿದು. ಯಾಕೆ ಒಂದು ಮಕ್ಕಳಿಗೆ ಜನಜಾಗೃತಿ ಬರ್ತದೆ. ಇಲ್ಲ ಮಕ್ಕಳಿಗೆ ಪಾಪ ಏನು ಗೊತ್ತು, ನೀವು ಸ್ಕೂಲಲ್ಲೇ ಇವರಿಗಿಂತ ಫುಡ್ಡು ಕೊಟ್ಟರೆ ಹೊರಗೆ ಕೂಡ ಕರೆಕ್ಟ್ ಅದೇ ತಗೊಳ್ತಾರೆ. ಅವ್ರಿಗೇನು ಗೊತ್ತಿದೆ, ಫಸ್ಟ್ ಸ್ಕೂಲಲ್ಲಿ ಸಿಕ್ಕುವುದಿಲ್ಲ ಅಂತ ಹೇಳಿದಾಗ ಅವ್ರು ಆಲೋಚನೆ ಮಾಡೋದು ಯಾಕೆ ಅಂತೇಳಿ, ಅವ್ರ ಹೆಲ್ತಿಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ 100ರಲ್ಲಿ 30 ಜನ ಆದರೂ ಕೂಡ ಒಂದು ಆಲೋಚನೆ ಬರ್ತದೆ, ಹೊರಗೆ ಹೋಗಿ ಬೇಡಮ್ಮ ನಮಗೆ ತಿನ್ನಬಾರ್ದು ಅಂತೇಳಿ ಭಾವನೆಗಳು ಬರ್ತದೆ. ಎರಡನೇಲಿ ಸುತ್ತಮುತ್ತ ಈ ಸಿಗರೇಟ್ ಇವರ ವಿರುದ್ಧ ಎಲ್ಲ ಕಠಿಣವಾದ ಕ್ರಮನೇ ಆಗಬೇಕು. ನಾನು ಅವತ್ತೇ ಬಹುಶಃ ಇದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಕಾನೂನು ತಂದೆ. ಮುಂಚೆ ಸಿಂಗಲ್ ಸಿಗರೇಟ್ ಕೊಡ್ತಾಯಿದ್ರು, ಯಾಕೆ ಮಕ್ಕಳಿಗೆ ಸ್ವಲ್ಪ ದುಡ್ಡಿದ್ದರೆ ಸಾಕು ಸಿಂಗಲ್ ಸಿಗರೇಟ್ ತೆಗಿತಾಯಿದ್ರು, 4-5 ಜನ ಹಂಚ್ತಾಯಿದ್ರು. ಅದಾಗ ಸಿಂಗಲ್ ಸಿಗರೇಟ್ ಅವನಿಗೆ ಪ್ಯಾಕೇ ಮಾಡಬೇಕು ಅಂತೇಳಿ ಕೂಡ ಸಿಸ್ಟಮ್ ಮಾಡಿದ್ದು ಅವತ್ತು ನಾನೇ ಅವತ್ತು ಮಾಡಿದ್ದೆ. ಕಾಟ್ ಪ್ಯಾಕ್ಟು ಕೂಡ ಮಾಡಿ ಇವತ್ತು ರಿವ್ಯೂ ಟೊಬ್ಯಾಕೋ ಸಂಬಂಧಪಟ್ಟರೆ ರಿವ್ಯೂ ಇವತ್ತು ಆಗ್ತಾಯಿದ್ದೆ. ಅದು ನಾನು ಕೇಳುವಂಥದ್ದು ಜನರಿಗೆ, ಇದೆಲ್ಲ ಕೂಡ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಇವರು ಇದನ್ನು ಯಾಕೆ ಇದರ ಬೆನ್ನಿಂದ ಬೀಳಬೇಕು? ನಿಮಗೆ ಜನರಿಗೆ ಏನಾಗಿದೆ?
ಜನ ಸೆಲ್ಫ್ ಡಿಸಿಪ್ಲಿನ್ ಅಲ್ಲ. ಅಲ್ಲ, ನಾನು ಒಂದು ಇಟ್ಸ್ ವೆರಿ ಡಿಫಿಕಲ್ಟ್ ಸರ್, ನನಗೆ ಗೊತ್ತಿದೆ. ಆದರೆ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾ ಇದ್ದೀನಿ, ಜನಸಾಮಾನ್ಯರ ಪ್ರಶ್ನೆ ಇದು. ಈಗ ಬೀಡಿ, ಸಿಗರೇಟು, ತಂಬಾಕು ಅದನ್ನು ತಗೊಂಡ್ರೆ ಇದಕ್ಕೆ ಶಾಸನ ವಿಧಿಸಿದೆ ಎಚ್ಚರಿಕೆ, ಕ್ಯಾನ್ಸರ್ನ ದೊಡ್ಡ ದೊಡ್ಡ ಫೋಟೋ ಹಾಕ್ಬಿಟ್ಟು ನಾವು ಹಾಕ್ತೀವಿ. ಅದೇ ರೀತಿ ಈ ಫುಡ್ ಐಟಮ್ಗಳಿರ್ತಾವಲ್ಲ ಸರ್, ಅದರಲ್ಲೂ ಕೂಡ ಇಂದಿಂಥದ್ದಿದೆ. ನೀವು ಆಗಲೇ ಹೇಳಿದ್ರೆ ನೋಡಿ, ಎಂಥ ಪಾಯಿಂಟ್ ಅದು. ಇಷ್ಟು ತಿಂಗಳದಿದೆ ಆಹಾರ, ಹೌದು, ಅದು ಏನಾದರೂ ಆ ರೀತಿ ಬರುವಂಥದ್ದು ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ. ಅಲ್ಲ, ಅದನ್ನು ಮಾಡಬೇಕು, ಮತ್ತು ಕರೆಕ್ಟಾಗಿ ಮಾಡಿ. ಇದಕ್ಕೆ ಕಾಣೋದೇ ಇಲ್ಲ ಇವರೆಂತ ಬರೀತಾರೆ ಅಂತೇಳಿ. ಕರೆಕ್ಟ್. ನೀವು ನೋಡಿ, ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಸಣ್ಣ ಸಣ್ಣ ಅಕ್ಷರ ಶುರುವೇ ಕಾಣೋದಿಲ್ಲ, ಇದು ಮತ್ತು ಕಾಣೋದಿಲ್ಲ. ಯಾರಿಗೆ ಏನು ಬರ್ದಿದ್ದಾರೆ ಅಂತ ಅರ್ಥ. ಫಾರ್ಮಸಿಟಿಕಲ್ ನೋಡಿ, ಹೌದು, ಏನು ಬರ್ದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ ನಿಜ ನಿಜ ಇದರಲ್ಲಿ. ಅದಕ್ಕೆಲ್ಲ ಕಾನೂನು ಮಾಡಬೇಕಂತ ಉದ್ದೇಶ ಇದೆ ನಮಗೆ. ಕೆಲವರು ಮಾತಾಡ್ಕೊಳ್ಳೋದು ನಾನು ಕೇಳೀನಿ, ಇಲ್ಲ ಜಮೀರ್ ಅಹಮದ್ ಖಾನ್ ಅಂತವ್ರನ್ನ ಹಣಿಯೋಕ್ಕೋಸ್ಕರ ಖಾದರ್ ಅವರಿಗೆ 2 ಖಾತೆ ಕೊಟ್ಟಿದ್ದಾರೆ ಅಂತ. ಖಂಡಿತವಾಗಿ ಇಲ್ಲ, ಯಾಕಂದ್ರೆ ನಾವೆಲ್ಲ ಮಿತ್ರರಿದ್ದೇವೆ. ಈಗ ಸಿದ್ದರಾಮಯ್ಯನವರು ಸ್ಥಾನ ಬಿಟ್ಕೊಟ್ಟಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದ್ರಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ರಾಜಕಾರಣ ಅದರಲ್ಲಿ ತಮ್ಮದೇನಾದರೂ ಪಾತ್ರ ಇತ್ತಾ ಸರ್? ಇಲ್ಲ, ಖಂಡಿತವಾಗಿ ಇಲ್ಲ. ಆಗ ಸ್ಪೀಕರ್ ಆಗಿದೆ, ರಾಜಕಾರಣ ಚಿಕ್ಕ ಚಾನೆಲೇ ಬಂದಾಗಿತ್ತು ನಮ್ಮದು. ಅಲ್ಲ, ಯಾಕಂದರೆ ಕೆಲವು ಮುಸ್ಲಿಂ ಮುಖಂಡರು ತುಂಬ ಆ್ಯಕ್ಟಿವ್ ಆಗಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೇನಾದರೂ ಆ್ಯಕ್ಟಿವ್ ಆಗಿದ್ರಿ ನನ್ನ? ಇಲ್ಲ, ಖಂಡಿತವಾಗಿ. ಓಕೆ, ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ IVF ಕೇಂದ್ರಗಳನ್ನು ತೆರೀಬಾರ್ದು ಅಂತ? ಇಲ್ಲ, ಉತ್ತಮ ಪ್ರಶ್ನೆ. ನಾವು ಈಗಾಗಲೇ ಅದಕ್ಕೆ ಯೋಜನೆ ರೂಪಿಸಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ನಾವು ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲಿ IVF ಅನ್ನು ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಚಿಂತನೆ ಕೂಡ ನಾವು ನಡೆಸಿದ್ದೇವೆ. ಯಾಕೆಂತ ಹೇಳಿದರೆ, ನೀವು ಈಗ ಹೇಳಿದಾಗೆ ಭಾಳಷ್ಟು ಸಹೋದರರು ಇವತ್ತು ನೋವಿನಲ್ಲಿದ್ದಾರೆ. ಹೌದು, ಕರೆಕ್ಟ್. ಇನ್ನು ಈ ನೋವನ್ನು ದುರುಪಯೋಗಪಡಿಸಿಕೊಂಡು ಪ್ರೈವೇಟ್ನವರು 3 ಲಕ್ಷ, 5 ಲಕ್ಷ, 6 ಲಕ್ಷ ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥ ಶ್ರೀಮಂತರ ಮಾತ್ರ ಹೋಗ್ಬೇಕು ಹೊರತು ಕಡಿಮೆ ಹೇಳ್ತಾ ಇದ್ರೆ ನೀವು, ಅದಕ್ಕಿಂತ ಜಾಸ್ತಿ ಇದೆ. ಬಡವರಿಗೆ, ಜನಸಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದರಿಂದಾಗಿ ಕುಟುಂಬ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಇವತ್ತಾಗಿದೆ. ನಿಜ. ನಮ್ಮ ಸಹೋದರಿ ಯಾರು ತೊಂದರೆ ಒಳಪಟ್ಟಿದ್ದಾರೆ, ಅವರು ಮಾನಸಿಕವಾಗಿ ಕುಟುಂಬದಿಂದ ಕೂಡ ಇವತ್ತು ಸೈಕಾಲಜಿಕಲಿ ಇವತ್ತು ಟಾರ್ಚರ್ ಎದುರಿಸುವಂಥ ಕೆಲಸ ಕೂಡ ಆಗಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಕಷ್ಟ ನಷ್ಟಗಳಿದ್ದಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಕೈ ಹಿಡಿದಿರಲ್ಲ ಸರ್, ಜಗತ್ತು ಅವ್ರನ್ನ ಮರ್ತಿಲ್ಲ. ಖಂಡಿತ ಆ ಸಾಲಲ್ಲಿ ನೀವು ಬನ್ನಿ. ಖಂಡಿತವಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ. ಮತ್ತು TV9 ಸಂಸ್ಥೆಗೂ, ಬೃಹದ್ರಾಜ್ ಅವರಿಗೂ, ಇಡೀ ತಂಡದವರಿಗೂ, ಬಹುಶಃ ಜನಸಾಮಾನ್ಯರಿಗೆ ನಮ್ಮ ಮುಖಾಂತರ ಜಾಗೃತಿಗೊಳಿಸೋದ್ರಿಂದ ಕಾರ್ಯ ಹಮ್ಮಿಕೊಂಡಿದ್ದೀರಿ. ನಾನು ಇಡೀ ನಮ್ಮ ಇಲಾಖೆ ಪರವಾಗಿ, ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಖಾದರ್ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.